ಗೈಸ್ ಏನು ಗೊತ್ತಾ, ನಾನಿವತ್ತು ಡ್ಯೂಟಿಗೆ ಅಂತೇಳಿ ಹೊರಟೆ ಮಾರ್ನಿಂಗು 10 o'clock ಹಂಗೆ. ಬಟ್ ನಮ್ಮ ಮಮ್ಮಿನೂ ಇವತ್ತು ಬ್ಯಾಂಗ್ಳೂರ್ಗೆ ಅಂತೇಳಿ ಹೊರಟರು ಅವರು ಕೂಡ. ಸೊ ಇಬ್ಬರು ಹೊರಟಿದ್ದೀವಿ. ಬಟ್ ಸಡನ್ನಾಗಿ ಹೋಗುವಾಗ ನಮ್ಮ ಜಾನು ಈ ಥರ ತುಂಬ ಸೌಂಡ್ ಮಾಡೋಳು, ಮ್ಯಾವ್ ಮ್ಯಾವ್ ಅಂತೇಳಿ ಕಾಲ ಹತ್ರ ಎಲ್ಲ ಬರೋಳು. ನಾವು ಕನ್ಸೀವ್ ಇದ್ವಲ್ಲ, ಪೇಯ್ನ್ ಏನಾದರೂ ಸ್ಟಾರ್ಟ್ ಆಗಿದೆಯಾ ಅಂತೇಳಿ ನಮ್ಮ ಮಮ್ಮಿನಷ್ಟೇ ಕಳಿಸಿ ಸೊ ನೋಡೋಣ ಅಂತೇಳಿ ನಾನು ಉಳ್ಕೊಂಡೆ ಮನೆಯಲ್ಲೇ. ಅವಳು ಅಂತೂ ತುಂಬ ನೋವು ತಿಂತಾ ಇದ್ದಾಳೆ. ಸೊ ನೋಡ್ಬೇಕು ಇವಳು ಏನೇನು ಮಾಡ್ತಾಳೋ ಅಂತೇಳಿ. ನನಗಂತೂ ತುಂಬ ಭಯ ಆಗಿತ್ತು. ಫುಲ್ ವಿಡಿಯೋನ ನೋಡಿ ಜಾನುಗೆ ಎಷ್ಟು ಮರಿಯಾಗಿದೆ ಅಂತೇಳಿ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಸೊ ಪ್ಲೀಸ್ ವಾಚ್ ದ ಫುಲ್ ವಿಡಿಯೋ ಗೈಸ್. ನಾವು ಈ ಪರ್ಷಿಯನ್ ಕ್ಯಾಟ್ ತರೋಕ್ಕಿಂತ ಮುಂಚೆ ನಾರ್ಮಲ್ ಆಗಿ ಮನೇಲಿ ಇರ್ತದಲ್ಲ ಬೆಕ್ಕು, ಅದನ್ನು ಸಾಕ್ತಾ ಇದ್ವಿ. ಸೊ ಆ ಬೆಕ್ಕು ಕೂಡ ಕನ್ಸೀವ್ ಇದ್ದಾಗ ಅದು ಡೆಲಿವರಿ ಟೈಮಲ್ಲಿ ಇಷ್ಟೊತ್ತೇನು ಪೇಯ್ನ್ ತೊಗೊಳ್ಳಿಲ್ಲ. 1/2 hour ನೋವು ಬಂದು 1 hour ಮರಿ ಆಗಿಬಿಡೋದು. ಬಟ್ ಇದು 6 hours ಪೇಯ್ನ್ ತೊಗೊಳ್ತಾನೆ ಐತಿ. ನನಗಂತೂ ತುಂಬ ಭಯ ಆಗ್ತೈತಿ. ಡಾಕ್ಟರ್ಗೂ ಕಾಲ್ ಮಾಡಿ ಕೇಳಿದೆ, ಏನಾಗಲ್ಲ ಬಿಡಮ್ಮ ಅಂತ ಹೇಳ್ತಿದ್ದಾರೆ ಅವರು. ಬಟ್ ಇವಳು ನೋಡಿದರೆ ಇನ್ನೂ ಮರಿನೂ ಬರ್ತಾ ಇಲ್ಲ. ಮಿಡ್ನೈಟ್ 1 o'clock ಆಗಿದೆ ಗೈಸ್. ಇನ್ನಾದರೂ ಇವಳಿಗೆ ಪಾಪು ಆಚೆ ಬಂದಿಲ್ಲ, ಇನ್ನೂ ನೋವು ತಿಂತಾನೇ ಇದ್ದಾಳೆ. ಫೈನಲಾಗಿ ನಮ್ಮ ಜಾನು 1 day ಆ್ಯಂಡ್ 1 night ಫುಲ್ಲು ಪೇಯ್ನ್ ತಿಂದು ಈ 2 ಮರಿಗಳಿಗೆ ಜನ್ಮ ಕೊಟ್ಟಿದ್ದಾಳೆ. ಸೊ ನಮ್ಮ ಜಾನುನು ಅಮ್ಮ ಆದಳು. ಎಷ್ಟು ನೋವು ತಿಂತು ಅಂದರೆ ಈ ಪರ್ಷಿಯನ್ ಕ್ಯಾಟ್ ಮಾತ್ರ ನಿಜವಾಗ್ಲೂ ಮನುಷ್ಯನೂ ಕೂಡ ಈ ಥರ ನೋವು ತಿನ್ನಲ್ಲ ಅನ್ಕೋತೀನಿ ಗೈಸ್. ಈ ಪಾಪ ಮೂಕ ಪ್ರಾಣಿ 1 day 1 night ಎಷ್ಟು ಪೇಯ್ನ್ ತಿಂದಳು. ನನಗಂತೂ ಅಳುನೇ ಬಂದುಬಿಟ್ಟಿತ್ತು ಗೈಸ್. ಸೊ ನೀವೆಲ್ಲರೂ ಅವಳಿಗೆ ಬ್ಲೆಸ್ ಮಾಡಿರಿ ಚೆನ್ನಾಗಿರಲಿ ಅಂಥೇಳಿ. ಸೊ ಬಾಯ್.